ಉತ್ಪೂರ್ವಕ ಸ್ವಾಗತ ಸುಸ್ವಾಗತ. ಸರ್, ನಾವು ನೇರವಾಗಿ ವಿಷಯಕ್ಕೆ ಬರ್ತೇವೆ. ನಿಮ್ಮ ಇಂಧನ ಇಲಾಖೆನ ಬಹಳ ಮುಖ್ಯ ನಮಗೆ. ನಮ್ಮ ಇಂಧನ ಇಲಾಖೆ ನಿಮ್ಮಲ್ಲ, ನಮ್ಮ ಇಂಧನ ಇಲಾಖೆನ ಬಹಳ ಮುಖ್ಯ. ಬಹಳಷ್ಟು ತೊಂದರೆಗಳನ್ನ ಮೊದಲ ಅನುಭವಿಸ್ತಾ ಇದ್ವಿ. ಈ ಬರಗಾಲ ಅತಿವೃಷ್ಟಿ ನಡುವೆ ನಾವು ಬೋರ್ ಹಾಕ್ಯಂದು ಏನೋ ಒಂದಿಷ್ಟು ಬದುಕಿಸೋಣ ಅಂತ ಅಂದ್ರ ಹೊಸ ಕನೆಕ್ಷನ್ ಕೊಡೋದನ್ನ ಸೆಪ್ಟೆಂಬರ್ 2023ರಿಂದ ಬಂದ್ ಮಾಡಿ ಅದನ್ನ ನಾವು ತೀವ್ರವಾಗಿ ಖಂಡಿಸ್ತೀವಿ, ವಿರೋಧಿಸ್ತೀವಿ. ಯಾಕಂದ್ರೆ ನಾವು ಹೊಸದಾಗಿ ಬೋರ್ ಹೊಡೆದು ಕನೆಕ್ಷನ್ ತಗೊಂಡು ಅಧಿಕೃತ ಇರೋದು ಅನ್ನೋ ನಮ್ಮೆಲ್ಲರ ಆಸೆ. ನೀವು ಅನಧಿಕೃತ ಇರ್ರಿ ಅಂತ ಹೇಳ್ಕೊಟ್ಟಂಗೆ ಆಗೈತೆ. ನಾವು ಯಾರು ಬಂದ್ ಮಾಡಿಲ್ಲ, ನಾವು ಮತ್ತು ಲೈನ್ ವೈರ್ ಹಾಕೀವಿ, ಮೋಟರ್ ಚಾಲು ಮಾಡಿ ಹಂಗಂತೇಳಿ ನೀವು ಕೊಟ್ರಿ ಅಂತ ಬಂದ್ ಮಾಡಿಲ್ಲ. ನಾವೆಲ್ಲ ಚಾಲುವ ಇರ್ತೇವೆ. ಅದಕ್ಕೆ ನಾವು ಅವಾಗ ಏನಾಕೈತಿ, ಅಕ್ರಮ ಮಾಡಿದಂಗೆ ನಮ್ಮನ್ನ ಸುಮಾರು 15 ಲಕ್ಷ ಕಿಲೋಮೀಟರ್ ನಮಗೆ ಇದು ಬರುತ್ತೆ. ಲೈವ್ ಇರುತ್ತೆ, 10,000 ಟ್ರಾನ್ಸ್ಫಾರ್ಮರ್. ಇಲ್ಲಿ ಯಾವುದೋ ಒಂದು ಜಾಗದಲ್ಲಿ ನೀವು ಹೋದರೆ ಜನ ಇಟ್ಕೊಬಿಡ್ತಾರೆ, ರೈತರು ಇಟ್ಕೊಬಿಡ್ತಾರೆ, ಕರೆಂಟ್ ಇಲ್ಲ ಅಂತ ತಗೊಳ್ತಾರೆ. ಅದನ್ನ ರಿಪೇರಿ ಮಾಡುವಂಥ ಕೆಲಸದಿಂದ ನಾವು ಮಾಡ್ತೀವಿ. ಕರೆಂಟ್ ವಿಚಾರದಲ್ಲಿ ಇಲ್ಲ ಅಂತ ತಿಳ್ಬಿಡಿ, ನಾವು ಇವತ್ತು ನಮ್ಮ ಕೊರತೆ ಎದುರಿಸಬೇಕಾ? ಇವತ್ತು ಹೊರ ಬೇರೆ ರಾಜ್ಯದಿಂದ ಪರ್ಚೇಸ್ ಮಾಡ್ತಾ ಇದ್ವಿ, ದುಡ್ಡಿಂದ ಪರ್ಚೇಸ್ ಮಾಡ್ತಾ ಇದ್ವಿ. ಪ್ರತಿ ಬೀಟ್ ಸ್ಟೇಟಿಗೆ 7 ಗಂಟೆ ಕೊಡಲಿಕ್ಕೆ ನಾವು ಕರೆಂಟನ್ನು ಇವಿಗೆ ಕೊಡ್ತಾ ಇದ್ವಿ, ಎಸ್ಕಾಂನಲ್ಲಿ ಕೊಡ್ತಾ ಇದ್ವಿ. ತೊಂದರೆ ಇರ್ತದೆ, ಇಲ್ಲಾಂದ್ರೆ ಕೇಳೋದಿಲ್ಲ. ಎಲ್ಲ ಕಡೆ ಎಲ್ಲಿಯಾದರೂ ನಿಮಗೆ ಕೇಳಿ, ನಿಮಗೆ ಎಲ್ಲಿಯಾದರೂ ತೊಂದರೆ ಇರ್ತದೆ ಅದನ್ನು ಆ ವಿಚಾರ ನಮ್ಮ ಗಮನಕ್ಕೆ ತಗೊಂಡ್ಬಂದು ನಾನು ಇವರಿಗೆ ಈಗ ಚೇರ್ಮನ್ ಇರ್ತಾರೆ, MD ಇರುತ್ತೆ. ಅದಕ್ಕೆ ಇವತ್ತು ಮೀಟಿಂಗ್ ಮಾಡೋದಕ್ಕೆ ಇವತ್ತು ಎಲ್ಲ ನಾವು ಕರ್ಕೊಂಡು ಮೀಟಿಂಗ್ ಮಾಡ್ತಾ ಇದ್ವಿ. ನಿಮ್ಮ ಸಮಸ್ಯೆ ಎಲ್ಲ ಅವ್ರು ಹೇಳ್ತಾರೆ, ಅಲ್ಲಿ ಆಫೀಸರ್ಗಳು ಇರ್ತಾರೆ, MD ಅವರು ಇರ್ತಾರೆ. ಅವ್ರು ಏನಾದರೂ ಹೇಳಿ, ನನಗೆ MD ಇಲ್ಲೇ ಇದ್ದಾರೆ, ಮತ್ತು ಚೇರ್ಮನ್ ಇಲ್ಲೇ ಇದ್ದಾರೆ, ನಮ್ಮ ಇಂಜಿನಿಯರ್ಗಳು ಇರ್ತಾರೆ. ಇವತ್ತು 7 hours ಕೊಡಬೇಕು, ನಾವು ಕರೆಂಟ್ ಕೊಡ್ತಾ ಇದ್ದೀವಿ. ಅವ್ರು MD ಅವ್ರು ಹೇಳಿ 7 hours ಕರೆಂಟ್ ಇಲ್ಲ ಅಂತ ಹೇಳಿ ನಾವು ಒಪ್ಕೊಳ್ತೀವಿ. ಅದೊಂದು ವೋಲ್ಟೇಜ್ ಹೇಳ್ತಾ ಇದ್ದೀವಿ. ವೋಲ್ಟೇಜು ಏನಾಗಿದೆ, ಸಮಸ್ಯೆ ಏನಾಗಿದೆ ಅಲ್ಲ, ನನಗೆ ನಿರಂತರ ಜ್ಯೋತಿ ನೆಟ್ವರ್ಕ್ ಮಾಡ್ತಾರೆ. ನಿರಂತರ ಜ್ಯೋತಿ ಏಕೆ ಮಾಡಿದ್ದು ಅಂದ್ರೆ ನಾನು ಮೊನ್ನೆನೂ ಆರ್ಡರ್ ಮಾಡಿದ್ದೀನಿ. ಅದು ಫಾರ್ಮ್ ಹೌಸ್ಗಳಿಗೆ ಏನಿದೆ ಕರೆಂಟ್ ಕೊಡಲಿಕ್ಕೆ, ಸಿಂಗಲ್ ಫೇಸ್ ಕೊಡಲಿಕ್ಕೆ ನಾವು ಮಾಡ್ತಾ ಇದ್ದೀವಿ. ಅದು ಮಕ್ಕಳು ಎಷ್ಟೋ ಜನ ಮಕ್ಕಳಿಗೆಲ್ಲ ಎಕ್ಸಾಮ್ ಬರ್ತಾ ಇದೆ, ಅವ್ರ ಮಕ್ಕಳಿಗೆ ತೊಂದರೆ ಆಗ್ತದೆ. ಸಿಂಗಲ್ ಫೇಸ್ ನಾವು ಕರೆಂಟ್ ಕೊಡ್ತೇವೆ. ಎಲ್ಲ ರೈತರು ಪಾಪ ಮಾಡೋದಲ್ಲ ಅವರು. ಕೆಲವರು ಏನು ಮಾಡ್ತಾರೆ, ಕನ್ವರ್ಟರ್ ಹಾಕ್ತಾರೆ. ಕನ್ವರ್ಟರ್ ಹಾಕ್ಬಿಟ್ಟು ಅದರಲ್ಲಿ ಏನಾದರೂ ಇರಿಗೇಷನ್ ಪಂಪ್ ಸೆಟ್ ಆನ್ ಮಾಡಿದ್ರೆ ಏನಾಗ್ತದೆ, ಅದು ಆಟೋಮೆಟಿಕ್ ಆಗಿ ಫ್ಯೂಸ್ ಇದಾಗ್ಬಿಡ್ತದೆ, ಟ್ರಿಪ್ ಆಗಿಬಿಡ್ತದೆ. ಹಾಗೆ ಎಲ್ಲರಿಗೂ ತೊಂದರೆ ಆಗ್ತದೆ. ಅದಕ್ಕೆ ಮೊನ್ನೆಯಿಂದ ನಾವು ಈ ಸೋಷಿಯಲ್ ಮೀಡಿಯಾ, ಟಿವಿಯಲ್ಲಿ, ಪೇಪರ್ಲೆಲ್ಲ ನಾವು ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದ್ವಿ. ಸಿಂಗಲ್ ಫೇಸಲ್ಲಿ ನೀವು ದಯವಿಟ್ಟು 7 hours ನಾವು ಕರೆಂಟ್ ಕೊಡಲಿಕ್ಕೆ ಈಗಾಗಲೇ ನಮ್ಮ ಹತ್ರ ಕರೆಂಟ್ ಇದೆ. ಅದರಲ್ಲಿ ಏನು ಮಾಡ್ತಾ ಇದ್ದೀವಿ ಅಂತ ಇವತ್ತು ಸರ್ ಹಗಲೊತ್ತು ರಾತ್ರಿ ಕೊಡೋದು. ಒಂದು ಸರ್ ನಾನು ಹೇಳಿದೆ 19,500 ಮೆಗಾವಾಟ್ ಇವತ್ತು ಡಿಮ್ಯಾಂಡ್. 2000 ನಾವು ಸರ್ಕಾರ ಬಂದಾಗ ಡಿಮ್ಯಾಂಡ್ ಇದ್ದಿದ್ದು ಹೇಳಿದ ದುಡ್ಡು ಮ್ಯಾಕ್ಸಿಮಮ್ 13,000, 8,000, 13,000. ಲಾಸ್ಟ್ ಟೈಮ್ 17,000 ಆಗಿದೆ. ಈಗಾಗಲೇ 19,000 ಆಗಿದೆ. ಒಳ್ಳೆಯದು. ನಾನೇನು ಡಿಮ್ಯಾಂಡ್ ಬೇಡ ಅಂತ ಹೇಳಿದ್ರೆ, ಯಾಕೆ ರೈತರು ಹೆಚ್ಚಿಗೆ ಬೆಳೆ ಬಂದುಬಿಟ್ಟು ಒಳ್ಳೆಯದು ಕೊಟ್ಟು ಅದು ಬೇಡ ಅಂತ. ಅದಕ್ಕೆಲ್ಲ ನಾವು ಇವತ್ತು ಕರೆಂಟು ನಾವು ಕೊಡಲಿಕ್ಕೆ ವ್ಯವಸ್ಥೆ ಮಾಡ್ತಾರೆ. ನೀವು ಹೇಳಿದ್ರೆ ಹಗಲು ಹೊತ್ತ ರಾತ್ರಿ ಹೊತ್ತ ಒಂದು ಸಮಸ್ಯೆ ಈಗ ಬರ್ತಾ ಇದೆ. ನಮ್ಮ ಗ್ರಿಡ್ಡು 19,500 ಬಂದುಬಿಟ್ರೆ ನಾವು 2 ಫೇಸ್ ಮಾಡಬೇಕು. ಎಲ್ಲ ಕಡೆ ಮಾಡೋದಲ್ಲ, ಕೆಲವು ಕಡೆಯಲ್ಲಿ ನಾವು ಅದನ್ನು ನೋಡಿಬಿಟ್ಟು ಸೆಲ್ಫ್ ಎಕ್ಸಿಕ್ಯೂಷನ್ ಶೀಘ್ರ ಸಂಪರ್ಕ ಯೋಜನೆ ಅಂತ ಏನಿತ್ತು, ಆ ಯೋಜನೆ ಒಳಗೆ ನಾವು ತಗೊಂತಾ ಇದ್ವಿ. ಕಾಮ ತಂತಿ ನಾವು ಹಾಕ್ಯಂತಿದ್ವಿ, ನೀವು TC ಕೊಡ್ತಿದ್ರಿ. TC ಕೊಡೋದು ಬಂದ್ ಮಾಡಿಬಿಟ್ರಿ. TC ರೊಕ್ಕ ನಾವು ತುಂಬಬೇಕಂದ್ರೆ ಒಂದು TCಗೆ 2 ಲಕ್ಷ ರೂಪಾಯಿ ಆಗತ್ತೆ. ಲೈನ್ಗೆ 1 ಲಕ್ಷ, 3 ಲಕ್ಷ ಖರ್ಚು ಮಾಡೋ ಶಕ್ತಿ ನಮ್ಮ ಹತ್ರ ಇಲ್ಲ. ಅದಕ್ಕೆ ನಾನು ವಿನಂತಿ, ಮೊದಲು ಹೆಂಗಿತ್ತಂಗ ಶೀಘ್ರ ಸಂಪರ್ಕ ಯೋಜನೆ ಇತ್ತಲ್ಲ, ಅದು ಜಾರಿ ಮಾಡಬೇಕು. ಏನು ಆಧಾರ್ ನಂಬರ್ಗೆ ನಾವು ತುಂಬ್ತಿದ್ವಿ ದುಡ್ಡು 20,000, 22,000, ಅದು ಆ HP ಮೇಲೆ ಹೆಚ್ಚು ಕಡಿಮೆ ಐತಿ, ಅಷ್ಟು ತುಂಬ್ತಿದ್ವಿ, ಅಷ್ಟು ತುಂಬ್ತದೆ. ಈಗೂ ನಾವು ನೀವು ಕನೆಕ್ಷನ್ ಕೊಡಕ್ಕೆ ಏನು ಸೆಪ್ಟೆಂಬರ್ 23ನೇ ಇಸ್ವಿಯಾಗ ಆರ್ಡರ್ ಮಾಡ್ರಿ, ದಯಮಾಡಿ ಅದನ್ನು ವಾಪಸ್ ತಗೊಂಡು ನಮಗೆ ಕನೆಕ್ಷನ್ ಕೊಡೋದು. ಇನ್ನ ಸೋಲಾರ್ ಮಾಡೀನಿ, ಸೋಲಾರ್ ಹೋದ್ರಿ,
ಚಲೋ ಆಕತಿ ಅಂತ ನಿಮ್ಮ ಆಸೆ, ನಾವು ಅದಕ್ಕೆ ಒಪ್ಪೇವಿ, ಸರಿ ಐತಿ ಅಂತೇಳಿ. ಆದ್ರೆ ಅದು ಬಹಳಷ್ಟು ಅದರಿಂದ ನಮಗೆ ಉಪಯೋಗಕ್ಕಿಂತ ಕೆಟ್ಟ ಆಗತ್ತೆ. ಅಂದ್ರೆ ಸೋಲಾರ್ನಿಂದ ಏಕೆ ಅಂತ ಹೇಳ್ತೇವೆ, ನಮ್ಮಲ್ಲೇ 500 ಫೂಟ್ ಒಳಗೆ ಯಾವ ಬೋರ್ ಇಲ್ಲ, ಎಲ್ಲ 700-800 ಅಂತರ್ಜಲ ಮಟ್ಟ ಬಹಳ ಕುಸ್ತೈತೆ. ಅಷ್ಟು ಇಳಿಸಕ್ ನಿಂದ್ರ ಒಂದೇದ ಇಲ್ಲ, 350 ಅಷ್ಟ ನಾವು ಇಳಿಸೋಣ ಅಂತ ಟ್ರಯಲ್ಗೆಲ್ಲ ಇಳಿಸ್ರಿ ಅಂದದಕ್ಕೆ ಮನೆ ಹತ್ರ ಒಂದ್ ಹತ್ರ 500 ಇಳಿಸ ಟ್ರಯಲ್. ಆದ್ರೆ ಅದು ನಮ್ದು 20 ಸೆಟ್ ಕರೆಂಟ್ ಕೊಡೋದಲ್ಲ, 10 ಸೆಟ್ ಹೊಡಿತೀವಿ, ಅರ್ಧಕ್ಕರ್ಧ ನೀರು ಕಡಿಮೆ. ಆಮೇಲೆ 10 ಗಂಟೆಗೆ ಚಲೋ ಆದ್ರೆ 4 ಗಂಟೆಗೆ ಬಂದ. ಸೋಲಾರ್ ಯೋಜನೆಗೆ ನನ್ನ ಸಲಹೆ ಕೇಳ್ಬೇಕಂದ್ರೆ, ಎಲ್ಲೋ ಭೂಮಿ ತಗೊಂಡು ಸೋಲಾರ್ ಪ್ಲೇಟ್ ಹಾಕಿ ಅಂತರಕ್ಕಿಂತ ಈಗೇನು ಆಫ್ಲೈನ್ಗಿಂತ ಆನ್ಲೈನ್ ಕೊಟ್ಬಿಡ್ರಿ. ನಮ್ಮ ಹೊಲ ಅದಾವು, ನಾವೇ ಇನ್ವೆಸ್ಟ್ಮೆಂಟ್ ಮಾಡಿ, ನೀವು ಹೆಂಗಿದ್ರು 90% ಸಬ್ಸಿಡಿ ಕೊಡ್ತಿರ್ತೀರಿ, 80% ಆ ಸಬ್ಸಿಡಿಯನ್ನು